ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವಿಡಿಯೋ ಕ್ಲಿಯರ್ ಆಗಿ ಕಾಣಲಿ ನಿಮ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಸರ್ಕೋ ಅಂತ ಹೋಗ್ತಾ ಇದ್ದೀನಿ ಅಷ್ಟೇನೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ, ತುಂಬಾ ಜನಕ್ಕೆ ಇಷ್ಟವಾಗಿರೋಂಥ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮನಿ ಸೇವಿಂಗ್ ಬಗ್ಗೆ. ಮನಿ ಸೇವಿಂಗ್ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಮನಿ ಸೇವಿಂಗ್ ನ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಮನಿ ಸೇವಿಂಗ್ ಮಾಡಿದ್ದೀನಿ. ಬಟ್ ಎಲ್ರಿಗೂ ಕೂಡ ಡೌಟ್ ಇದೆ, ಇಷ್ಟೊಂದೆಲ್ಲ ಮನಿ ಸೇವಿಂಗ್ಸ್ ನ ಹೇಳ್ತಿದ್ದಾರೆ ಇವ್ರು ಮನಿ ಸೇವಿಂಗ್ ಮಾಡ್ತಿದ್ದಾರಾ ಅಂತ ಹೇಳಿ. ಹೌದು, ಮನಿ ಸೇವಿಂಗ್ ನಾನ್ ಮಾಡ್ತಾ ಇದ್ದೀನಿ. ಓಕೆನಾ? ಯಾವ ರೀತಿ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಟಿಪ್ಸ್ ಕೂಡ ಕೊಡ್ತೀನಿ. ಹಾಗೆ ನಾನು ಇಲ್ಲಿವರೆಗೂ ಸೇವ್ ಮಾಡಿರುವಂತ ಅಮೌಂಟ್ ಕೂಡ ನಿಮ್ಗೆ ಇವತ್ತು ನಾನು ಶೇರ್ ಮಾಡ್ಕೋತೀನಿ. ಓಕೆನಾ? ಶೇರ್ ಮಾಡ್ಕೋತೀನಿ ಅಂದ್ರೆ ನಿಮ್ಗೂ ಕೊಡ್ತೀನಿ ಅಂತಲ್ಲ. ಸೊ ನಾನ್ ಹೇಗೆ ಅಮೌಂಟ್ ನ ಜೋಡಿಸಿ ಇಟ್ಕೊಂಡಿದೀನಿ, ಅದು ಕೂಡ 2 ವರ್ಷದಿಂದನೂ ಕೂಡ ನಾನು ಅಮೌಂಟ್ ನ ಸೇವ್ ಮಾಡ್ತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿ, ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡು ಏನೇ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದನ್ನ ಯೂಸ್ ಮಾಡ್ಕೊಂಡೇನೆ ಕರೆಕ್ಟ್ ಆಗಿ 2 ವರ್ಷ ಫಾಲೋ ಮಾಡಿದೆ. ಬಟ್ ಇವಾಗ ಬಂದಿರೋಂಥ ನೆಸೆಸಿಟಿ ಹಂಗಿದೆ, ನನಗೆ ಬೇಕಾಗಿ. ಸೊ ಕುಕ್ಕರ್ ಸೌಂಡ್ ಬೇರೆ. ಇವಾಗ ನಾನು ವಿಡಿಯೋ ಮಾಡ್ಬೇಕಂತ ಇರ್ಲಿಲ್ಲ, ಬಟ್ ಆದ್ರೂ ನಿಮಿಷ ವಿಡಿಯೋಕ್ಕೋಸ್ಕರ ಕುಕ್ಕರ್ನ ಆಫ್ ಮಾಡಿ ಬಂದೆ. ಆಮೇಲೆ ಬೇಕಾದ್ರೆ ಮಾಡ್ಕೋತೀನಿ ಅಂತ. ಏನಂದ್ರೆ ಇವಾಗ ಅಂತ ನೆಸೆಸಿಟಿ ಬಂದಿದೆ, ಅದಕ್ಕೋಸ್ಕರ ನಾನು ಇವತ್ತು ನಾನೇನ್ ಸೇವಿಂಗ್ ಮಾಡಿದ್ನ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ತುಂಬಾ ನನಗೂ ಕ್ಯೂರಿಯಾಸಿಟಿ ಇದೆ. ಯಾಕಂತ ಅಂದ್ರೆ ಇವಾಗ ನಾನು ಮನಿ ಸೇವಿಂಗ್ ಮಾಡಿರೋಂಥದ್ದು ಯಾವ್ದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಏನ್ ವಿಡಿಯೋ ಶೂಟ್ ಮಾಡ್ತಾ ಇದೀನೋ ಆ ಫೋನ್ ಬಂದ್ಬಿಟ್ಟು ಯಾವಾಗ ಬೇಕು ಅವಾಗಲೇ ಸ್ವಿಚ್ ಆಫ್ ಆಗುತ್ತೆ. ಅದನ್ನ ಎನಿ ಟೈಮ್ ನಾನು ನೋಡ್ಕೊಂಡೇ ಇರಬೇಕು. ಇಲ್ಲ ಅಂತಂದ್ರೆ ಯಾವಾಗ ಬೇಕು ಅವಾಗಲೇ ಸ್ವಿಚ್ ಆಫ್ ಆಗುತ್ತೆ. ಒಂದ್ಸಲ ಹಿಂಗ್ ವಿಡಿಯೋ ರೆಕಾರ್ಡಿಂಗ್ ಮಾಡೋ ಟೈಮಲ್ಲೇ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಹಂಗಾಗಿ ಮೊಬೈಲಿನ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಇವಾಗ ಇದನ್ನ ಕೊಟ್ಟು ಇದನ್ನ ರಿಪೇರಿ ಮಾಡಿಸಿದ್ರು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಅಂತಾನು ಕೂಡ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ ಇನ್ನೇನ್ ಮಾಡೋದು, ಹೊಸ ಫೋನ್ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಫೋನಿಗೋಸ್ಕರ ಇವತ್ತು ನಾನು 2 ವರ್ಷದ ಸೇವಿಂಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಓಕೆನಾ? ಹೇಗೆಲ್ಲ ಸೇವಿಂಗ್ಸ್ ನ ಮಾಡಿದ್ದೀನಿ ಅಂತ ನಾನು ಓಪನ್ ಮಾಡ್ಬಿಟ್ಟು ಹೇಳ್ತೀನಿ. ಇದೇ ನನ್ನ ಸೇವಿಂಗ್ಸ್ ಡಬ್ಬ. ಓಕೆನಾ? ನನಗೂ ಕೂಡ ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಅಕಸ್ಮಾತ್ ನನ್ನ ಮೊಬೈಲಿಗೆ ಬೇಕಾಗಷ್ಟು ಅಮೌಂಟ್ ಆಗಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆಗಿಲ್ಲ ಅಂತ ಅಂದ್ರೆ ಮತ್ತೆ ಅಮೌಂಟ್ ನ ಜೋಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಡೋಣ. ಇವತ್ತು ಹೇಗಿದ್ರು ಫೋನ್ ಬೇಕು ಅಂತಾನೆ ಅನ್ಕೊಳ್ತಾ ಇದ್ದೆ, ಮತ್ತೆ ಇದನ್ನ ಓಪನ್ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ನಮ್ ವ್ಯೂವರ್ಸ್ಗೂ ಕೂಡ ತೋರಿಸ್ಬೇಡ. ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಸೇವಿಂಗ್ಸ್ ಮಾಡ್ತಿದಾರೋ ಇಲ್ಲೋ ಇವ್ರು ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನ್ ಮಾಡಿರೋಂತ ಒಂದು ಪುಟ್ಟ ಸೇವಿಂಗು ಅಥವಾ ಯಾವ ಸೇವಿಂಗ್ಸ್ ಗೊತ್ತಿಲ್ಲ, ಬಟ್ ನಾನು ಸೇವಿಂಗ್ಸ್ ಅಂತೂ ಮಾಡಿದೀನಿ. ಎಷ್ಟಾಗಿದೆ, ಎಷ್ಟು ಏನು ಅಂತ ಇವಾಗಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ? ಬನ್ನಿ ಇವಾಗ ಈ ಬಾಕ್ಸ್ ನ ಓಪನ್ ಮಾಡ. ಅದಕ್ಕೂ ಮುಂಚೆ ಒಂದು ಟ್ರೈಪಾಡ್ ಸ್ವಲ್ಪ ದೂರ ಇಡೋಣ, ಯಾಕಂದ್ರೆ ನಾನು ಓಪನ್ ಮಾಡಿದಾಗ ನಿಮ್ಗೆ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ಲೆಂತ್ ಆಗ್ಬೋದು ವಿಡಿಯೋ, ಯಾರು ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಯ್ತಾ? ನೋಡಿ ಎಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದೀನಿ, ಓಪನ್ ಮಾಡೋಣ ಅಂತ. ಅದೇ ನನ್ನ ಡ್ರೆಸ್ ಮೇಲೆ ಹೋಗ್ಬೇಡಿ, ಇದು ಎಮರ್ಜೆನ್ಸಿ ಅಂತ ಹೇಳಿ ನಾನು ಓಪನ್ ಮಾಡ್ತಾ ಇರೋದು. ಹಂಗಾಗಿ ನಾನು ವಿಡಿಯೋಕ್ಕೋಸ್ಕರನೇ ನಾನು ರೆಡಿ ಆಗಿಲ್ಲ. ಇದು ಹೇಗಿದ್ರು ಓಪನ್ ಮಾಡ್ತಾ ಇದ್ದಾನ, ತೋರಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ? ಒಂದು ಚಾಪೆ ಹಾಸ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಅಮೌಂಟ್ ಅನ್ನೋದು ನಮ್ಗೆ ದೇವರಿದ್ದಂಗೆ. ಸೊ ಅದನ್ನ ಕೆಳಗಡೆ ಹಾಕೋದು ಬೇಡ. ಹಂಗಾಗಿ ಬನ್ನಿ ತೋರಿಸ್ತೀನಿ ಯಾವ ತರ. ಇದು ಹಿಂದ್ಗಡೆ ಬಂದ್ಬಿಟ್ಟು ಅದು ಇದನ್ನ ಇಟ್ಟಿದೀನಿ, ಏನು ದೇವ್ರ ಸಾಮಾನ ಎಲ್ಲ ಇದಾವೆ ಆಯ್ತಾ? ಫಸ್ಟ್ ಇದನ್ನ ಓಪನ್ ಮಾಡ್ತೀನಿ. ಇದೇ ನನ್ನ ಮನಿ ಸೇವಿಂಗು, 2 ವರ್ಷದಿಂದ ಮಾಡಿರೋಂಥದ್ದು. ಎಷ್ಟಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇವಾಗ ಓಪನ್ ಮಾಡ್ತೀನಿ. ಜಾಸ್ತಿ ಆಗಿದ್ರೆ ನಂಗೆ ತುಂಬಾ ಯೂಸ್ ಇದೆ. ಏನಂದ್ರೆ ಇದು ಮೇಲ್ಗಡೆನೆ ಕಟ್ ಮಾಡಿದ್ರೆ ಮತ್ತೆ ಇದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಹಂಗಾಗಿ ಸೆಂಟರ್ ಅಲ್ಲಿ ಕಟ್ ಮಾಡ್ಕಿಂತ ಈ ತರ ಮೇಲ್ಗಡೆ ಕಟ್ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಆಗ್ತಾ ಇದೆ.
ನಮಗೆ ಬೇಕಾಗಿರೋಷ್ಟು ಅಮೌಂಟ್ ಸೇವ್ ಆಗಿದ್ರೆ ಖುಷಿ ಆಗುತ್ತೆ. ಓಕೆ, ಇಷ್ಟು ಓಪನ್ ಮಾಡಿದ್ದೀನಿ. ಪೂರ್ತಿ ಓಪನ್ ಮಾಡಬೇಡ. ಫೈನಲಿ ಓಪನ್ ಆಯ್ತು. ಸ್ವಲ್ಪ ಭಯ ಅನ್ಸುತ್ತೆ ನನಗೆ, ಯಾಕಂದ್ರೆ ಇದು ಯಾವ ತರ ಸೇವಿಂಗ್ಸ್ ನ ಮಾಡಿದೀನಿ ಅಂತಂದ್ರೆ, ನಾನು ಏನಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತಲ್ವಾ, ಅವಾಗಿಂದ ಅಮೌಂಟು, ಆಮೇಲೆ ನಮ್ಮನೆಯವ್ರು ನಮ್ಗಂತ ಇವಾಗ ಯಾವ್ದಕ್ಕಾದ್ರು ಖರ್ಚು ಮಾಡ್ಕೊಳಕಂತ ಕೊಟ್ಟಿರ್ತಾರಲ್ಲ ಆ ಅಮೌಂಟು, ಮತ್ತೆ ನನ್ನ ಡ್ರೆಸ್ಸಿಗೆ ಅಂತ ಹೇಳಿ ಕೆಲವೊಂದ್ಸಲ ಅಮೌಂಟ್ ತಗೊಂತಾ ಇದ್ದೆ. ಆಮೇಲೆ ಹುಷಾರಿಲ್ದಿರೋ ಟೈಮಲ್ಲಿ ಏನಾದ್ರು ತರ್ಸ್ಕೊಂಡು ತಿನ್ನು ಅಂತ ಹೇಳಿ ಅವಾಗೆಲ್ಲ ಅಮೌಂಟ್ ಕೊಡ್ತಾ ಇದ್ರು. ಆವಾಗಿನ ದುಡ್ಡು, ಅಮ್ಮ ಕೊಟ್ಟಿರೋ ದುಡ್ಡು ಹಂಗೆ ಜೋಡಿಸಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ನನ್ಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇತ್ತಲ್ಲ, ಅದರಲ್ಲಿ ಒಂದು 500 ಆ ಥರ ತಗೊಂಡು ಹಾಕಿರೋಂಥದ್ದು. ಜಾಸ್ತಿ ನಾನು ಏನಂದ್ರೆ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಸಾಧ್ಯವಾದಷ್ಟು ಆಗ್ತಾ ಹೋದೆ. ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಥರ ಖರ್ಚು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಎಮರ್ಜೆನ್ಸಿ ಪ್ರಾಬ್ಲಮ್ ಬರ್ಬೋದು. ಇಲ್ಲ ಅಂತಂದ್ರೆ ಇವಾಗ ನೋಡಿದ್ರೆ ನನಗೆ ಫೋನ್ ಅಂತೂ ಬೇಕೇ ಬೇಕು. ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದ್ರೆ ಫೋನ್ ಅಂತೂ ಇರಲೇಬೇಕು. ಫೋನ್ ಇಲ್ಲ ಅಂದ್ರೆ ನನ್ನ ವಿಡಿಯೋನೇ ನಡೆಯೋದಿಲ್ಲ. ಸೊ ಹಂಗಾಗಿ ಇವಾಗ ನನಗೆ ಫೋನಿನ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಇವಾಗ ಫೋನಿಗೋಸ್ಕರ ಯೂಸ್ ಮಾಡ್ಕೋಣ ಅಂತ ಹೇಳಿ ಇವಾಗ ಓಪನ್ ಮಾಡಿದ್ದೀನಿ. ನನಗೂ ಒಂಥರ ಖುಷಿ ಅನ್ಸುತ್ತೆ, ಯಾಕಂದ್ರೆ ಇಷ್ಟೊಂದ್ಸಲ ನಾನು ತುಂಬಾ ಸಲ ಹೇಳ್ತಾ ಇದ್ದೆ, ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೆ ಅಮೌಂಟ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳಿ. ಸೊ ನನಗೆ ಪ್ರತಿಯೊಂದು ಬೆಲೆನೂ ಕೂಡ ಗೊತ್ತು, ಯಾಕಂದ್ರೆ ಒಂದೊಂದು ರೂಪಾಯಿಗೂ ಕೂಡ ನಾವು ಎಷ್ಟೊಂದು ಕಷ್ಟಪಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಕಷ್ಟಪಡ್ತಾರೆ. ಬಟ್ ಅದೇನಂದ್ರೆ ಅದನ್ನ ಯಾವ ಥರ ನಾವು ಸೇವ್ ಮಾಡ್ಕೋತೀವಿ ಅನ್ನೋದೇ ನಮಗೆ ಒಂದು ದೊಡ್ಡ ಪ್ರಶ್ನೆ. ನೋಡಿ ಬನ್ನಿ ಇವಾಗ ಕ್ಲಿಯರ್ ಆಗಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಸೇವಿಂಗ್ಸು. ಎಷ್ಟಾಗಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ, ಯಾಕಂದ್ರೆ ನಾನು ಕೌಂಟ್ ಮಾಡೋದಕ್ಕೆ ಹೋಗಿಲ್ಲ. ನೀವು ನೋಡ್ಬೋದು 10 ರೂಪಾಯಿಂದನೂ ಕೂಡ ನಾನು ಅಮೌಂಟನ್ನು ಹಾಕಿದ್ದೀನಿ. 20 ರೂಪಾಯಿ ಮತ್ತು 5 ರೂಪಾಯಿ ಕಾಯಿನ್ಸು, 1 ರೂಪಾಯಿ, 2 ರೂಪಾಯಿಂದನೂ ಕೂಡ ನಾನು ಅಮೌಂಟನ್ನು ಹಾಕಿದ್ದೀನಿ. ಇವಾಗ ಎಷ್ಟಾಗಿದೆ ಅಂತ ಎಣಿಸ್ತೀನಿ ನಿಮಗೆ, ನಿಮ್ಮ ಕಣ್ಮುಂದೆನೇ. ವಿಡಿಯೋದು ಮಾಡೋಣ ಅಂದರೆ ಟ್ರೈಪೋಡಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ನೋಡಿ ಇಷ್ಟೊಂದು ಅಮೌಂಟು ಸೇವ್ ಆಗಿದೆ. ಓಕೆನಾ, ಎಷ್ಟಾಗಿದೆ ಅಂತ ಹೇಳ್ತೀನಿ. 5 ಎಷ್ಟಂತ ಗೊತ್ತಿಲ್ಲ, ಟೋಟಲ್ ಮಾಡೋಣ. ಅಟ್ಲೀಸ್ಟ್ ನನ್ನ ಫೋನಿಗೆ ಆಗೋಷ್ಟಾದರೂ ಅಮೌಂಟ್ ಸಿಕ್ಕರೆ ನಾನು ಬೆಸ್ಟ್ ಅಂತ ಅಂತೀನಿ. ಯಾಕಂದರೆ 2 ವರ್ಷದ್ದು ಸೇವಿಂಗ್ಸ್ ಇದೆಲ್ಲ, ಹಾಗಾಗಿ 2 ವರ್ಷದಿಂದ ಎಷ್ಟು ಮಾಡಿದ್ದೀನೋ ಅಥವಾ ಸೇವಿಂಗ್ಸ್ ಎಷ್ಟಾಗಿದೆಯೋ ನನಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ನಾನೇ ಏನಂದರೆ ನಾನು ಮೆನ್ಷನ್ ಮಾಡಿಲ್ಲ, ನಾನು ಬರ್ಕೊಂಡು ಎಲ್ಲ ಇದು ಮಾಡ್ತಾರಲ್ಲ ಹಂಗೆ ಮಾಡಿಲ್ಲ. ಜಸ್ಟ್ ಹಂಗೇನೆ ನಾನು ಅಮೌಂಟ್ ಸೇವ್ ಮಾಡ್ತಾ ಹೋಗಿದ್ದು. ಇವಾಗ 2000 ರೂಪಾಯಿ ಬರುತ್ತಲ್ವಾ, ಅದರಲ್ಲಿ 1000 ರೂಪಾಯಿ ಮನೆಗೆ ಬಳಸ್ಕೊಳ್ಳೋದು, 1000 ರೂಪಾಯಿದಲ್ಲಿ ಹಾಕೋದು ಮಾಡಿದ್ದೀನಿ. ಹಾಗಾಗಿ ಇದೊಂದಿಷ್ಟು ಅಮೌಂಟು. ಮತ್ತು ಒಂದೊಂದ್ಸಲ 2000 ರೂಪಾಯಿನೂ ಕೂಡ ನಮ್ಗೆ ಖಾಲಿ ಆಗೈತಿ. ಅದನ್ನು ಕೂಡ ಒಂದೊಂದ್ಸಲ ಹಾಕೋದಕ್ಕಾಗಿಲ್ಲ. ಆದರೂ ಏನು ಮಾಡೋದು, ಟೈಮ್ ಒಂದೇ ರೀತಿ ಇರಲ್ಲ.
ಮತ್ತು ಚಿಕ್ಕ ಪುಟ್ಟ ಖರ್ಚುಗಳು ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಾನು ಇವಾಗ ಏನಾದ್ರು ಅಂಗಡಿಗೆ ಏನಾದ್ರು ಕೊಟ್ಟರು ಅಂದರೆ ದುಡ್ಡು ಅದನ್ನು ಹಂಗೆ ಸೇವ್ ಮಾಡಿ ಇಟ್ಕೊಂಡು ಒಂದು 5, 10, 20, 100 ಗಟ್ಟಲೆ ಸೇವ್ ಮಾಡಿ ಇಟ್ಕೊಂಡು ಒಂದೇ ಸಲ ಒಂದು 500 ರೂಪಾಯಿ ನೋಟು ಆ ಥರ ಮಾಡಿಸ್ಕೊಂಡು ಇದರಲ್ಲಿ ಬಾಕ್ಸಲ್ಲಿ ಹಾಕ್ತಾ ಹೋಗ್ತಾ ಇದ್ದೆ. ಹಾಗಾಗಿ ಕೂಡ ಇಲ್ಲಿ ಜಾಸ್ತಿ 500 ರೂಪಾಯಿ ನೋಟ್ಸ್ ನಿಮ್ಗೆ ಕಾಣ್ತಾ ಇರೋದು. ಮತ್ತು ಇನ್ನೊಂದು ಮಕ್ಳಿಗೆ ಬಟ್ಟೆಗೆಲ್ಲ ನಮ್ಮ ಮನೆಯವ್ರು ದುಡ್ಡು ಕೊಡ್ತಾರಲ್ವ, ಇವಾಗ ಅಮ್ಮ ದುಡ್ಡು ಕೊಡ್ತಿರ್ತಾರೆ. ಸೊ ಅವಾಗ ಕೊಟ್ಟಾಗ ಅದರಲ್ಲಿ ಒಂದು 500 ರೂಪಾಯಿ ಉಳಿಸ್ಕೊಂಡು ಈ ಥರ ಎಷ್ಟಾಗುತ್ತೋ ಅಷ್ಟಷ್ಟು ಅಮೌಂಟನ್ನ ಸೇವ್ ಮಾಡಿಕೊಂಡು ನಾನು ಈ ಬಾಕ್ಸಲ್ಲಿ ಹಾಕ್ಕೊತಾ ಬಂದೆ. ಮತ್ತು ಇವಾಗ ಹೂವೆಲ್ಲ ಕಟ್ತಾ ಇದ್ವಿ ನೋಡಿ ಆ ಟೈಮಲ್ಲಿ. ಸೊ ಹೂ ಕಟ್ಟಿರೋ ದುಡ್ಡು ಎಲ್ಲ ಅಮ್ಮ ನಮಗೆ ಕೊಡ್ತಾಯಿದ್ರು. ಸೊ ಆ ಅಮೌಂಟ್ ಎಲ್ಲ ಇದು ಸೇವ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಲವೊಂದ್ಸಲ ಮ್ಯಾಟ್ ಎಲ್ಲ ಹಾಕಿಬಿಟ್ಟು ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ದೆ. ಒಂದು ಮ್ಯಾಟಿಗೆ 50 ರೂಪಾಯಿ ಹಂಗೆ ಮ್ಯಾಟ್ ಹಾಕಿ ಕೊಟ್ಟಿದ್ದೀನಿ. ಹಾಗಾಗಿ ಆ ಮ್ಯಾಟಿನ ದುಡ್ಡು ಕೂಡ ಇದರಲ್ಲಿದೆ. ಸೊ ಈ ಥರ ನಮಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಅಮೌಂಟನ್ನ ಈ ಥರ ಸೇವ್ ಮಾಡಿಕೊಂಡು ಬಂದಿದ್ದೀನಿ. ನೋಡಿ ಎಷ್ಟಾಗಿದೆ ಗೊತ್ತಿಲ್ಲ, ಬಟ್ ನೋಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನನಗೂ ಕೂಡ ಗೊತ್ತಿಲ್ಲ, ನಾನು ಏನು ಕೌಂಟ್ ಮಾಡ್ತಾ ಇಲ್ಲ, ಜಸ್ಟ್ ಹಂಗೇನೆ ಜೋಡಿಸ್ಕೊಳ್ತಾ ಇದ್ದೀನಿ. ಆಯಿತಾ, 100 ರೂಪಾಯಿದೇನು ಜಾಸ್ತಿ ಇಲ್ಲ ದುಡ್ಡು. ಯಾಕಂದರೆ ಜಾಸ್ತಿ 500 ರೂಪಾಯಿ ಹಾಕಿದ್ರೆ ನಮ್ಮ ಕೈಗೆ ಇದಾಗುತ್ತೆ ಅನ್ನೋದೊಂದು ಮೈಂಡಲ್ಲಿ ಇತ್ತು. ಹಂಗಾಗಿ ನಾನು ಜಾಸ್ತಿ 500 ರೂಪಾಯಿನೇ ಈ ಥರ ಚಿಲ್ಲರೆ ಇರುತ್ತಲ್ವ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು 500 ರೂಪಾಯಿ ನೋಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೆ. ಹಾಗಾಗಿ ಅಷ್ಟೇ. ಮತ್ತು ಇದೆಲ್ಲ ಚೇಂಜ್ 20 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 5 ರೂಪಾಯಿದು, ಮತ್ತು 2 ರೂಪಾಯಿ, 1 ರೂಪಾಯಿ ಕಾಯಿನ್ಸು. ಟೋಟಲ್ಲು ನೋಡಿ ಎಷ್ಟು ಅಮೌಂಟ್ ಇದೆ. ನೋಡಿ ಎಷ್ಟಿದೆ ಅಂತ ಹೇಳ್ತೀನಿ. ನೋಡಿ ಎಷ್ಟಿದೆ ಅಂತ ಹೇಳ್ತೀನಿ. ಇಷ್ಟು ಅಮೌಂಟ್ ಇದೆ ನನ್ನ ಹತ್ರ ಈಗ ಫೈನಲ್ ಆಗಿ. ಆಯಿತಾ, ಖುಷಿ ಅಂತ ಆಗ್ತಾ ಇದೆ. ಯಾಕಂದರೆ ಇಷ್ಟು ಕಷ್ಟಪಟ್ಕೊಂಡು ದುಡ್ಡು ಜೋಡಿಸಿದ್ಕೂ ಕೂಡ ಏನೋ ಒಂದು ಹೆಲ್ಪ್ ಆಗ್ತಾ ಇದೆಯಲ್ಲ ಅನ್ನೋದೊಂದು. ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ, ಕೈ ತುಂಬ ದುಡ್ಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಸೊ ಈ ಥರ ಖುಷಿ ಪಡ್ಬೇಕಂದ್ರೆ ನಾವು 1 ರೂಪಾಯಿನೂ ಕೂಡ ಎತ್ತಿಟ್ಕೊಂಡ್ರೆ ನಿಜವಾಗ್ಲೂ ಖುಷಿ ಪಡ್ತೀವಿ. ಆಯಿತಾ, 5, 10, 15, 20, 25 ಅಂದರೆ 500 ರೂಪಾಯಿ ನೋಟ್ ಕೌಂಟ್ ಮಾಡ್ತಾ ಇದ್ದೀನಿ ನೋಡಿ. 5, 10, 15, 20, 25, 30, 35, 40, 45, 50, 55, 60, 65, 70, 75, 80, 85, 90, 95, 10, 10,000 ಇದೆ ಇದು. 5, 10, 15, 20, 25, 30, 35, 40, 45, 50, 55, 60, 65, 70, 75, 80, 85, 90, 95, 96, 97, 98, 99 ಇದು ಚೇಂಜ್ ಎಲ್ಲ 99 ಮತ್ತೆ 100 ರೂಪಾಯಿ ಕಡಿಮೆ ಇದೆ. ಆಯಿತಾ, 100 ರೂಪಾಯಿ 99 ಇದೆ ಅಂದರೆ 9,900. ಇದು 10,000 ಇದೆ, ಇದು 9,900. ಟೋಟಲ್ 19,900. ಅಂದರೆ ಇಲ್ಲಿ ಚೇಂಜ್ ಎಲ್ಲ ಇದೆ, ಎಲ್ಲ ಸೇರಿದರೆ ಒಂದು 70 ರೂಪಾಯಿ ಏನೋ ಇದೆ. 19,900, 920, 30, 50, 50, 60, 70, 70, 80, 82, 84, 86, 88, 19,980 ರೂಪಾಯಿ ಇದೆ. ಟೋಟಲ್ ಅಮೌಂಟು ಇಷ್ಟಿದೆ. ಸೊ ಇಷ್ಟು ಸೇವಿಂಗ್ ಆಗಿದೆ ಫೈನಲಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ, ಇಷ್ಟಂತೂ ಆಗಿದೆ. ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಆಲ್ಮೋಸ್ಟ್ ನಾನು ಈಗ ಹೇಳಿದ್ದೀನಿ, ಯಾವುದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿ.
ಫೋನಿಗಂತ ಹೇಳಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಈಗ ಫೋನ್ ಆಗಲೇ ಹೋಗ್ಬಿಟ್ಟಿದೆ, ಕೆಳಗಡೆ ಬೀಳಿಸಿ ಫೋನ್ ಅಂದರೆ ಫೋನ್ ತೊಗೊಳೋಷ್ಟಂತೂ ಅಮೌಂಟ್ ಸೇವ್ ಆಗಿದೆ, 2 ವರ್ಷದಿಂದ ಸೇವ್ ಮಾಡಿರೋಂಥ ಅಮೌಂಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.